ದುಂದುಭಿನಾಮ ಸಂವತ್ಸರದಲ್ಲಿ ಅಂದರೆ 1142ರಲ್ಲಿ ಮನೆ ಬಿಟ್ಟ ಬಸವ ಕೂಡಲಸಂಗಮ ಸೇರಿದ್ದ. ಅಲ್ಲಿದ್ದ ಒಂದು ಗುರುಕುಲಕ್ಕೆ ಜಾತವೇದ ಮುನಿಗಳೇ ಕುಲಪತಿಗಳಾಗಿದ್ದರು. ಬಾಲಕ ಬಸವನ ಭಕ್ತಿ ಮತ್ತು ಶ್ರದ್ಧೆಯನ್ನ ಮೆಚ್ಚಿ ಗುರುಗಳು ಈತ ಕಾರಣಿಕನಾಗಲೇ ವೇಳ್ಕುಂ ಎಂದು ಹೇಳಿಯೇ ಗುರುಕುಲದಲ್ಲಿ ಆಶ್ರಯವನ್ನು ನೀಡುತ್ತಾರೆ. ಕೂಡಲ ಸಂಗಮದ ಸಂಗಮೇಶ್ವರನ ಸನ್ನಿಧಿಯಲ್ಲೇ ಅರ್ಚಕ ವೃತ್ತಿಯನ್ನು ಮಾಡುತ್ತಲೇ ವಿದ್ಯಾಭ್ಯಾಸವನ್ನು ಪಡೆಯುತ್ತಾನೆ ಬಸವ. ಸಂಗಮ ದೇವನೇ ತನ್ನ ಪರಮೋಚ್ಛವಾದ ದೇವರು ಎಂದು ಅವನಲ್ಲೇ ಒಂದಾಗಿ ಬಿಡುತ್ತಾನೆ. ತನ್ನ 20ನೇ ವಯಸ್ಸಿಗೆ ಬಸವನಿಗೆ ಭಗವಂತನ ದಿವ್ಯ ಸಾಕ್ಷಾತ್ಕಾರವಾಗುತ್ತದೆ. ಕೂಡಲ ಸಂಗಮ ದೇವನನ್ನು ಪ್ರತಿ ವಸ್ತುಗಳಲ್ಲೂ ಕಾಣುತ್ತಾನೆ. ಬಸವನ ಚಿಂತನಾ ಲಹರಿ ಒಂದೇ ಸಮನೆ ಹರಿಯುತ್ತಲೇ ಹೋಗುತ್ತದೆ. ಹೊಸ ಹೊಸ ಪರಿಕಲ್ಪನೆಗಳು ಮೂಡುತ್ತದೆ. ಧರ್ಮದಲ್ಲಿದ್ದ ಅನಿಷ್ಟ ಆಚರಣೆಗಳ ಮೇಲೆ ಕೆಂಡಗಣ್ಣನಾಗುತ್ತಾನೆ. ಹೀಗೆ ಆಧ್ಯಾತ್ಮದ ಉತ್ತುಂಗ ಶಿಖರದಲ್ಲಿದ್ದ ಬಸವನಿಗೆ ವಿವಾಹದ ಪ್ರಸ್ತಾಪ ಬರುತ್ತದೆ. ಬಸವನ ಪ್ರತಿಭೆ ಪಾಂಡಿತ್ಯವನ್ನು ನೋಡಿ ಬೆರಗಾದ ಬಿಜ್ಜಳನ ಮಂತ್ರಿ ಬಲದೇವರಸ ತನ್ನ ಮಗಳಾದ ನೀಲಗಂಗಾಂಬಿಕೆಯನ್ನು ವಿವಾಹ ಮಾಡಿಕೊಡಲು ಇಚ್ಛಿಸುತ್ತಾನೆ. ಆದರೆ ಸಂಪೂರ್ಣ ಆಧ್ಯಾತ್ಮ ಚಿತ್ತನಾಗಿದ್ದ ಬಸವನಿಗೆ ವಿವಾಹ ಬಂಧನದಲ್ಲಿ ಬೀಳಲು ಇಚ್ಛೆ ಇರುವುದಿಲ್ಲ. ಇದೇ ಚಿಂತೆಯಿಂದ ಧ್ಯಾನಮಗ್ನನಾದ ಬಸವನಿಗೆ, ಎಲೆ ಮಗನೆ ಬಸವಣ್ಣ, ನಿನ್ನಂ ಮಹಿತದೋಳ್ ಮೆರೆದಪೆವು, ನೀಂ ಬಿಜ್ಜಳರಾಯನಿಪ್ಪ ಮಂಗಳವಾಡಕ್ಕೆ ಹೋಗು ಎಂಬ ಭಗವಂತನ ವಾಣಿ ಕೇಳುತ್ತದೆ. ಅದನ್ನೇ ಅನುಸರಿಸಿದ ಬಸವಣ್ಣ ನೇರವಾಗಿ ಬಿಜ್ಜಳನ ರಾಜಧಾನಿ ಮಂಗಳವಾಡಕ್ಕೆ ಹೋಗಿ ಬಲದೇವರಸನ ಮಗಳನ್ನ ಮದುವೆಯಾಗುತ್ತಾನೆ.